ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸರ್ವರ್ ಡೌನ್ ಸಮಸ್ಯೆ ಶಾಶ್ವತವಾಗಿ ಪರಿಹರಿಸಿ. ಪಡಿತರ ವಿತರಕರ ಕಮಿಷನ್ ಕ್ವಿಂಟಲ್ಗೆ ಕನಿಷ್ಠ 200 ರೂಪಾಯಿಗೆ ಹೆಚ್ಚಿಸಿ. ಸರಕಾರಿ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವ ಸರ್ವರ್ ಡೌನ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗಂಗಾವತಿ ತಾಲೂಕು ಸರಕಾರಿ ಪಡಿತರ ವಿತರಕರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ. ಸರ್ಕಾರದ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಸರ್ವರ್ ಸಮಸ್ಯೆ ಪದೇ ಪದೇ ಉಂಟಾಗುತ್ತಿರುವುದರಿಂದ ಪಡಿತರ ಪಡೆಯಲು ಬರುವ ಫಲಾನುಭವಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ವೃದ್ಧರು, ಅಂಗವಿಕಲರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಸರದಿಯಲ್ಲಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಸರ್ವರ್ ಕೈಕೊಟ್ಟ ಸಂದರ್ಭದಲ್ಲಿ ಫಲಾನುಭವಿಗಳ ಬಯೋಮೆಟ್ರಿಕ್ ದೃಢೀಕರಣ ಸೇರಿದಂತೆ ಪಡಿತರ ವಿತರಣೆ ಪ್ರಕ್ರಿಯೆ ಸ್ಥಗಿತಗೊಳ್ಳುವುದರಿಂದ ವಿತರಕರು ಕೂಡ ಸಾರ್ವಜನಿಕರ ಒತ್ತಡಕ್ಕೆ ಸಿಲುಕುವಂತಾಗಿದೆ. ತಾಂತ್ರಿಕ ಸಮಸ್ಯೆ ವಿತರಕರ ಕೈ ಮೀರಿದ ವಿಷಯವಾಗಿದ್ದರೂ ಫಲಾನುಭವಿಗಳ ಅಸಮಾಧಾನವನ್ನು ವಿತರಕರು ಎದುರಿಸಬೇಕಾಗುತ್ತಿದೆ ಎಂದು ಸಂಘ ತಿಳಿಸಿದೆ. ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ. ಸರ್ವರ್ ಡೌನ್ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸುವ ಬದಲು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಂಘ ಆಗ್ರಹಿಸಿದೆ. ತಾಂತ್ರಿಕ ದೋಷ ಅಥವಾ ಸರ್ವರ್ ಸಮಸ್ಯೆ ಉಂಟಾದ ಸಂದರ್ಭಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ತಕ್ಷಣವೇ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ನಿಗದಿತ ಅವಧಿಯಲ್ಲಿ ಪಡಿತರ ಪಡೆಯಲು ಸಾಧ್ಯವಾಗದ ಫಲಾನುಭವಿಗಳಿಗೆ ಮುಂದಿನ ತಿಂಗಳಲ್ಲಿ ಅವರ ಹಕ್ಕಿನ ಪಡಿತರವನ್ನು ವಿತರಿಸಲು ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದು ಸಂಘ ಒತ್ತಾಯಿಸಿದೆ. ಸರ್ವರ್ ಸಮಸ್ಯೆಯಿಂದ ಫಲಾನುಭವಿಗಳು ಪದೇ ಪದೇ ಅಂಗಡಿಗಳಿಗೆ ಅಲಿದಾಡುವ ಪರಿಸ್ಥಿತಿಯನ್ನು ತಪ್ಪಿಸಬೇಕು. ಪಡಿತರ ವಿತರಕರ ಮೇಲೂ ಅನಗತ್ಯ ಒತ್ತಡ ಉಂಟಾಗದಂತೆ ಇಲಾಖೆಯು ತಾಂತ್ರಿಕ ವ್ಯವಸ್ಥೆಯನ್ನು ಸುಧಾರಿಸಬೇಕು ಎಂದು ಸಂಘ ಮನವಿ ಮಾಡಿದೆ. ಪಡಿತರ ವಿತರಕರ ಕಮಿಷನ್ ಹೆಚ್ಚಳಕ್ಕೆ ಒತ್ತಾಯ. ಇದೇ ಸಂದರ್ಭದಲ್ಲಿ ಪಡಿತರ ವಿತರಕರಿಗೆ ನೀಡಲಾಗುತ್ತಿರುವ ಕಮಿಷನ್ ಹಣವನ್ನು ಹೆಚ್ಚಿಸುವಂತೆ ಸಂಘ ಪ್ರಮುಖ ಬೇಡಿಕೆ ಮುಂದಿಟ್ಟಿದೆ. ಒಂದು ದೇಶ ಒಂದು ಪಡಿತರ ಚೀಟಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಪರಿಕಲ್ಪನೆಯಂತೆ ದೇಶದಾದ್ಯಂತ ಪಡಿತರ ವ್ಯವಸ್ಥೆಯಲ್ಲಿ ಸಮಾನತೆ ಹಾಗೂ ನ್ಯಾಯಯುತ ಮಾನದಂಡಗಳನ್ನು ಜಾರಿಗೊಳಿಸುವ ಅಗತ್ಯವಿದೆ. ಅದೇ ರೀತಿಯಲ್ಲಿ ಒಂದು ದೇಶ ನ್ಯಾಯಯುತ ಕಮಿಷನ್ ಎಂಬ ತತ್ವದಡಿ ಪಡಿತರ ವಿತರಕರಿಗೂ ಸಮರ್ಪಕ ಕಮಿಷನ್ ನೀಡಬೇಕು ಎಂದು ಸಂಘ ಹೇಳಿದೆ. ನೆರೆ ರಾಜ್ಯಗಳು ಹಾಗೂ ದೇಶದ ಇತರ ರಾಜ್ಯಗಳಲ್ಲಿ ಪಡಿತರ ವಿತರಕರಿಗೆ ನೀಡಲಾಗುತ್ತಿರುವ ಕಮಿಷನ್ಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ದೊರೆಯುತ್ತಿರುವ ಕಮಿಷನ್ ಪ್ರಸ್ತುತ ದಿನನಿತ್ಯದ ವೆಚ್ಚಗಳು ಹಾಗೂ ವಿತರಣಾ ವ್ಯವಸ್ಥೆಯ ನಿರ್ವಹಣೆಗೆ ಸಮರ್ಪಕವಾಗಿಲ್ಲ ಎಂಬುದು ವಿತರಕರ ಅಳಲಾಗಿದೆ. ಪಡಿತರ ಅಂಗಡಿಗಳ ನಿರ್ವಹಣೆ, ಸಿಬ್ಬಂದಿ, ವಿದ್ಯುತ್, ಸಾರಿಗೆ ಸೇರಿದಂತೆ ವಿವಿಧ ಖರ್ಚುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈಗಿರುವ ಕಮಿಷನ್ ಮೊತ್ತದಲ್ಲಿ ಪಡಿತರ ವಿತರಣಾ ವ್ಯವಸ್ಥೆಯನ್ನು ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದು ಸಂಘ ಅಭಿಪ್ರಾಯಪಟ್ಟಿದೆ. ಕ್ವಿಂಟಲ್ಗೆ ಕನಿಷ್ಠ ರೂಪಾಯಿ 200 ಕಮಿಷನ್ ನೀಡಲಿ. ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ ಹಾಗೂ ಗುಜರಾತ್ ಮತ್ತು ದೆಹಲಿ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿಯೂ ಸರ್ಕಾರಿ ಪಡಿತರ ವಿತರಕರ ಕಮಿಷನ್ ಹಣವನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ರೂಪಾಯಿ 200 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಹೆಚ್ಚಿಸಬೇಕು ಎಂದು ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ. ಪಡಿತರ ವಿತರಕರು ಸರ್ಕಾರದ ಮಹತ್ವದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಭಾಗವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬಡವರು ಮತ್ತು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಆಹಾರ ಧಾನ್ಯಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಹೀಗಾಗಿ ಅವರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನ್ಯಾಯಯುತ ಕಮಿಷನ್ ನಿಗದಿಪಡಿಸಬೇಕು ಎಂದು ಸಂಘ ಮನವಿ ಮಾಡಿದೆ. ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರ. ತಾಂತ್ರಿಕ ದೋಷದ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ, ಸರ್ವರ್ ಸಮಸ್ಯೆಯಿಂದ ಪಡಿತರ ವಂಚಿತರಾದವರಿಗೆ ಮುಂದಿನ ತಿಂಗಳು ಪಡಿತರ ಒದಗಿಸುವ ವ್ಯವಸ್ಥೆ ಹಾಗೂ ಪಡಿತರ ವಿತರಕರ ಕಮಿಷನ್ ಹೆಚ್ಚಳ ಸೇರಿದಂತೆ ತಮ್ಮ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಸಂಘ ಒತ್ತಾಯಿಸಿದೆ. ಸಂಘದ ಗೌರವಾಧ್ಯಕ್ಷರಾದ ಟಿಎಂ ಚನ್ನಬಸವ ಶಾಸ್ತ್ರಿ, ಅಧ್ಯಕ್ಷ ಕೆ ಮಂಜುನಾಥ, ಉಪಾಧ್ಯಕ್ಷರಾದ ಎಂಪಿ ಪಂಪನಗೌಡ, ಎಂಡಿ ಫಯಾಜ್, ಎಚ್ ವೀರಭದ್ರಪ್ಪ, ಬಿ ರಾಜಶೇಖರ್, ನಿರ್ದೇಶಕರಾದ ಎಚ್ಎಂ ಚೆನ್ನಯ್ಯ ಸಂಗಾಪುರ್, ಟಿಜಿ ಬಾಬು, ವಾಜೇಂದ್ರ ರಾವ್ ದೇಶಪಾಂಡೆ, ದೊಡ್ಡಬಸಮ್ಮ, ವಿಜಯಲಕ್ಷ್ಮಿ, ಸರಸ್ವತಿ, ಶ್ವೇತಾ, ಶಿವಬಸಮ್ಮ, ಮಂಜುನಾಥ್ ಕುರಿ, ನಿಂಗಪ್ಪ ವಿಠಲಪುರ, ವಸಂತಗೌಡ, ಶೇಕ್ಷಾವಲಿ, ಶಿವರಾಜ್ ರಾಂಪುರ್, ಬಿಬಿ ನಜೀರ್, ಆಯಾಸ್, ಮೌನೇಶ್ ಪತ್ತಾರ್ ಹಾಗೂ ಶಂಕರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಈ ಬೇಡಿಕೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕನಸು ನ್ಯೂಸ್ ಗಂಗಾವತಿ. ತಹಸೀಲ್ದಾರ್ ಕಾರ್ಯಾಲಯ ಗಂಗಾವತಿ, ಜಿಲ್ಲಾ ಕೊಪ್ಪಳ. ನಿರಂತರ ಸರ್ವರ್ ಡೌನ್ ಸಮಸ್ಯೆ ನಿರ್ವಹಣೆ ಹಾಗೂ ನ್ಯಾಯಯುತ ಕಮಿಷನ್ ಹೆಚ್ಚಳ ಮಾಡುವ ಕುರಿತು ಮನವಿ. ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ
ನಿರಂತರ ಸರ್ವರ್ ಡೌನ್ ಸಮಸ್ಯೆಯಾಗಿ ಮನವಿ ಸಲ್ಲಿಸುತ್ತಿದ್ದೇವೆ. ಸಾರ್ವಜನಿಕರ ವಿತರಣಾ ವ್ಯವಸ್ಥೆ ಅಡಿ ಪಡಿತರ ಪಡೆಯುವ ಬಡವರು, ಮಹಿಳೆಯರು, ಕೂಲಿ ಕಾರ್ಮಿಕರು, ವೃದ್ಧರು ಹಾಗೂ ಅಂಗವಿಕಲರು ಪ್ರತಿನಿತ್ಯ ಪಡಿತರ ಅಂಗಡಿಗಳಿಗೆ ತೆರಳಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಿರಂತರವಾಗಿ ಉಂಟಾಗುತ್ತಿರುವ ಸರ್ವರ್ ಡೌನ್ ಹಾಗೂ ತಾಂತ್ರಿಕ ದೋಷಗಳಿಂದಾಗಿ ಪಡಿತರ ವಿತರಣೆ ಸಾಧ್ಯವಾಗದೆ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ನಿರಂತರ ಸರ್ವರ್ ಸಮಸ್ಯೆ ನಿವಾರಿಸುವ ಕುರಿತು ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ಪಡೆಯಲು ಸಾಧ್ಯವಾಗದೆ ಜನರು ಹಸಿವಿನಿಂದ ಬಳಲುವಂತಾಗಿದೆ. ಕೆಲವರು ಪಡಿತರೆ ಬೇಡುವ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪಡಿತರ ಅಂಗಡಿಯ ಮಾಲೀಕರು ಹಾಗೂ ಆಹಾರ ಇಲಾಖೆಯ ಸಿಬ್ಬಂದಿಗೆ ಅಸಮಾಧಾನ ವ್ಯಕ್ತಪಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಸಿವು ಮುಕ್ತ ಭಾರತದ ಕನಸನ್ನು ಹೊತ್ತು ಜಾರಿಗೊಳಿಸಲಾಗಿರುವ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಉದ್ದೇಶವೇ ಆಹಾರ ಫಲಾನುಭವಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಧಾನ್ಯಗಳನ್ನು ಒದಗಿಸುವುದಾಗಿದೆ. ಆದರೆ ನಿರಂತರ ಸರ್ವರ್ ಡೌನ್ ತಾಂತ್ರಿಕ ದೋಷಗಳಿಂದಾಗಿ ಈ ವ್ಯವಸ್ಥೆಯ ಸಾರ್ವಜನಿಕರಿಗೆ ತೊಂದರೆ ಪರಿಣಮಿಸುತ್ತಿದೆ. ಆದ್ದರಿಂದ ಸರ್ವರ್ ಡೌನ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು. ತಾಂತ್ರಿಕ ದೋಷಗಳು ಉಂಟಾದ ಸಂದರ್ಭದಲ್ಲಿ ಪರಿಹಾರ ವ್ಯವಸ್ಥೆ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆಯಲು ಸಾಧ್ಯವಾಗದ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ಪಡಿತರ ನೀಡಲು ಸೂಕ್ತ ವ್ಯವಸ್ಥೆ ಮಾಡಬೇಕು. ವೃದ್ಧರು, ಅಂಗವಿಕಲರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ತಪ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಪಡಿತರ ವಿತರಕರ ಮೇಲೆ ಉಂಟಾಗುವ ಅನಗತ್ಯ ಒತ್ತಡವನ್ನು ನಿರ್ವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪಡಿತರ ವಿತರಕರ ಕಮಿಷನ್ ಹಣ ಹೆಚ್ಚಳ ಕುರಿತು ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒಂದು ದೇಶ ಒಂದು ಪಡಿತರ ಚೀಟಿ ಎಂಬ ಪರಿಕಲ್ಪನೆಯಂತೆ ದೇಶಾದ್ಯಂತ ಪಡಿತರ ವ್ಯವಸ್ಥೆಯನ್ನು ಸಮಾನತೆ ಮತ್ತು ನ್ಯಾಯಯುತ ಮಾನದಂಡಗಳ ಜಾರಿಗೊಳಿಸುವ ಅಗತ್ಯವಿದೆ. ಅದೇ ರೀತಿ ಒಂದು ದೇಶ ನ್ಯಾಯಯುತ ಕಮಿಷನ್ ಎಂಬ ತತ್ವದಡಿ ಪಡಿತರ ವಿತರಕರಿಗೂ ಸಮರ್ಪಕ ಕಮಿಷನ್ ನೀಡಬೇಕು ಎಂದು ಮನವಿ ಮಾಡುತ್ತೇವೆ. ನೆರೆ ರಾಜ್ಯಗಳ ಹಾಗೂ ಇತರ ರಾಜ್ಯಗಳ ಪಡಿತರ ವಿತರಕರಿಗೆ ನೀಡಲಾಗುತ್ತಿರುವ ಕಮಿಷನ್ ಹಣಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ದೊರೆಯುತ್ತಿರುವ ಕಮಿಷನ್ ಹಣವು ಪ್ರಸ್ತುತ ವೆಚ್ಚಗಳಿಗೆ ಅನುಗುಣವಾಗಿಲ್ಲ ಎಂಬುದು ಪಡಿತರ ವಿತರಕರ ನ್ಯಾಯಬೆಲೆಂಗಡಿಯರ ಅಳಲಾಗಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಕಮಿಷನ್ ಹಣವನ್ನು ಕ್ವಿಂಟಲ್ಗೆ ಕನಿಷ್ಠ 700 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣಕ್ಕೆ ಕಲ್ಪಿಸುವಂತೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಮನವಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ, ಔಷಧಗಳ ದರ, ಇಂಧನ ಬೆಲೆ, ವಿದ್ಯುತ್ ಹಾಗೂ ಇನ್ನಿತರ ವಿವರಣಾ ವೆಚ್ಚಗಳನ್ನು ಹೆಚ್ಚಾಗಿವೆ. ಶಾಲೆ ಕಾಲೇಜುಗಳ ಶುಲ್ಕ ಸೇರಿದಂತೆ ಕುಟುಂಬ ನಿರ್ವಹಣೆ ವೆಚ್ಚವು ಗಣನೀಯವಾಗಿ ಏರಿಕೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಡಿತರ ಅಂಗಡಿಗಳ ನಿರ್ವಹಿಸುವ ವಿತರಕರಿಗೆ ಪ್ರಸ್ತುತ ಕಮಿಷನ್ ಹಣದಿಂದ ಅಂಗಡಿಯ ಬಾಡಿಗೆ, ವಿದ್ಯುತ್, ಕಾರ್ಮಿಕ ವೆಚ್ಚ ಹಾಗೂ ಇತರ ನಿರ್ವಹಣೆ ಖರ್ಚುಗಳನ್ನು ಭರಿಸುವ ನ್ಯಾಯಬೆಲೆಂಗಡಿಗರಿಗೆ ಮಾಲೀಕರಿಗೆ ಕಷ್ಟಕರವಾಗಿದೆ ಎಂದರೆ ತಪ್ಪಾಗಲಾರದು. ಹೀಗಾಗಿ ಪಡಿತರ ವಿತರಕರ ಕಮಿಷನ್ ಹಣವನ್ನು ತಕ್ಷಣ ಪರಿಷ್ಕರಿಸಿ ಹೆಚ್ಚಿಸುವುದು ಅವರ ಜೀವನೋಪಾಯ ಹಾಗೂ ಸಾರ್ವಜನಿಕರ ವಿತರಣಾ ವ್ಯವಸ್ಥೆಯನ್ನು ಸುಗಮ ವ್ಯವಸ್ಥೆ ದೃಷ್ಟಿಯಿಂದ ಅಗತ್ಯವಾಗಿದೆ. ನಮ್ಮ ಪ್ರಮುಖ ಬೇಡಿಕೆಗಳೆಂದರೆ ನಿರಂತರ ಸರ್ವರ್ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆ ಉಂಟಾದಾಗ ಪರಿಹಾರ ತಾಂತ್ರಿಕ ವ್ಯವಸ್ಥೆ ಜಾರಿಗೊಳಿಸಬೇಕು. ಸರ್ವರ್ ದೋಷದಿಂದ ಪಡಿತರ ವಂಚಿತರಾಗುವ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ವಿತರಣೆ ವ್ಯವಸ್ಥೆ ಕಲ್ಪಿಸಬೇಕು. ಪಡಿತರ ವಿತರಕರ ಕಮಿಷನ್ ಹಣವನ್ನು ಕ್ವಿಂಟಲ್ಗೆ ಕನಿಷ್ಠ 700 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಹೆಚ್ಚಿಸಬೇಕು. ಇಂಧನ, ವಿದ್ಯುತ್, ಕಾರ್ಮಿಕ ಹಾಗೂ ಅಂಗಡಿಗಳ ನಿರ್ವಹಣೆ ವೆಚ್ಚಗಳ ಹೆಚ್ಚಳವನ್ನು ಪರಿಗಣಿಸಿ ಕಾಲಕಾಲಕ್ಕೆ ಕಮಿಷನ್ ಬಿಡುಗಡೆ ಮಾಡಬೇಕೆಂದು ಗಂಗಾವತಿ ತಾಲೂಕು ಸರ್ಕಾರ ಪಡಿತರ ವಿತರಕರ ಸಂಘ ಮನವಿ ಮಾಡುತ್ತದೆ. ಒಂದು ದೇಶ ಒಂದು ಪಡಿತರ ಚೀಟಿ ಮಾದರಿಯಲ್ಲಿ ನ್ಯಾಯಯುತ ಹಾಗೂ ಸಮಾನ ಕಮಿಷನ್ ವ್ಯವಸ್ಥೆ ಜಾರಿಗೊಳಿಸಬೇಕು. ಆದ್ದರಿಂದ ಮಾನ್ಯರು ಮೇಲ್ಕಂಡ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸರ್ವ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕು. ಜೊತೆಗೆ ಪಡಿತರ ವಿತರಕರ ಕಮಿಷನ್ ಹಣವನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನು ನಿರ್ವಹಿಸುತ್ತಿದ್ದರೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದ ಮಾಲೀಕರು ಉಗ್ರವಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆಂದು ನ್ಯಾಯಬೆಲೆಂಗಡಿಯ ಮಾಲೀಕರ ಪರವಾಗಿ ಮಾನ್ಯ ತಹಸೀಲ್ದಾರ್ ಇವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ಇಂದು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘ ನೀಡಿದ ವಿವಿಧ ಬೇಡಿಕೆಗಳು, ಅದರಲ್ಲಿ ಮುಖ್ಯವಾಗಿ ನಿರಂತರ ಸರ್ವರ್ ಡೌನ್ ಸಮಸ್ಯೆ ನಿವಾರಣೆ ಮತ್ತು ನ್ಯಾಯಯುತ ಕಮಿಷನ್ ಹಣ ಹೆಚ್ಚಳ ಮಾಡುವ ಕುರಿತು ಏನ್ ಮನವಿ ಪತ್ರ ನೀಡಿದ್ದಾರೆ. ಸದರಿ ವಿಷಯದ ಕುರಿತು ಈಗ ಮೇಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಕೂಡ ವರ್ಗಾಯಿಸ್ತೀವಿ. ಈ ಸರ್ವರ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ನಮ್ಮ ಸರ್ ಏನಾಗಿದೆ ತಾಂತ್ರಿಕ ಸಮಸ್ಯೆ ಕೆಲವೊಂದು ಇದ್ರೆ ಅದನ್ನ ಸರ್ವರ್ ಏನ್ ಸಮಸ್ಯೆ ಇದೆ ಇದ್ರ ಬಗ್ಗೆ ವಿವರಣೆ ನೀವು ಕೊಟ್ಟಿದ್ದನ್ನ ಕಳಿಸ್ತೀವಿ ಮೇಲಾಧಿಕಾರಿ ಮುಖಾಂತರ ಇದಕ್ಕೆ ಸರ್ಕಾರಕ್ಕೆ. ಆದ್ರೆ ಪ್ರಸ್ತುತ ಏನಿದೆ ಸ್ಟೇಟ್ ಇಶ್ಯೂ ಅದೇ ಅಲ್ಲ, ಅದ ಸ್ಟೇಟ್ ಇಶ್ಯೂ ಬಗ್ಗೆ ಈಗಾಗಲೇ ತಾವು ಬರ್ದಿದ್ರಿ. ಇಲ್ಲ ಏನಂತ ತಮ್ಮ ಬೇಡಿಕೆ ಇದೆ, ಅದೇ ಸರ್ವರ್ ಅನ್ನೋದು ಇಲ್ಲಿ ನಮ್ಮಿಂದನೂ ಆಗೋದಿಲ್ಲ, ಗೊತ್ತಿದೆ ತಮಗೂ. ಸ್ಟೇಟ್ ಏನ್ ಆಗೋದು ಅಲ್ಲ, ಅದೇ ತಮ್ಮ ಸಮಸ್ಯೆ ಏನ್ ಬರ್ದಿದಾರಲ್ಲ ಅದ್ ಮೇಲಾಧಿಕಾರಿ. ಸರ್ ಈ ಸರಿ ಏನಾಗ್ಯದ, ಒಂದು ತಿಂಗಳ ಪೂರ್ತಿ ಸರ್ವರ್ ಹಿಂಗೆ ಐತ್ರಿ. ಒಂದು ದಿವಸ 2 ದಿವಸ ಏನೋ ಸರಿಗ್ ಬಂದಿರ್ಬೋದು.
ಆದ್ರ ಪೂರ್ತಿ ಒಂದ್ ತಿಂಗಳ ಪೂರ್ತಿ ಹಿಂಗ ಇದ್ದಾಗ ಬಹಳ ಹಿಂಸೆ ಆಗ್ಬಿಟ್ಟತಿ ಇದು ನ್ಯಾಯಬೆಲೆ ಅಂಗಡಿ ವಿತರಕರಿಗೆ. ಎಷ್ಟು ಹಿಂಸೆ ಅಂದ್ರೆ ಜನರದ ಇದು. ಆಮೇಲೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ತೆರೆದಿರ್ಬೇಕಂತ ಒಂದು ಹೊಸ ಆದೇಶ ಬಂದೈತಿ. ಸರ್ಕಾರ ದಯಮಾಡಿ ಆ ಆದೇಶವನ್ನ ಮೊದಲು ವಾಪಸ್ ಪಡಿಬೇಕು. ಯಾಕಂದ್ರೆ ನಾವು ಕೂಡ ನಮಗೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರಚಿಸಿದಂತ ಒಂದು ಸಂವಿಧಾನದ ಒಂದು ಕಾನೂನು ಅಡಿಯಲ್ಲಿ ಒಂದು ದಿವಸಕ್ಕೆ 24 ತಾಸಲ್ಲಿ 8 ತಾಸು ಕೆಲಸ ಮಾಡ್ಲಿಕ್ಕೆ, ಇನ್ನು 8 ತಾಸು ಅವ್ರ ಕುಟುಂಬ ನಿರ್ವಹಣೆಗಾಗಿ, ಮತ್ತೆ 8 ತಾಸು ಅವರ ವಿಶ್ರಾಂತಿಗಾಗಿ ಅಂತೇಳಿ ಒಂದು ಸಂವಿಧಾನ ಅಡಿಯಲ್ಲಿ ಕಾರ್ಮಿಕ ಇಲಾಖೆ ಇದರಲ್ಲೇನೆ ವ್ಯಾಪ್ತಿಗೆ ಬರ್ತಾ ಇದೆ. ದಯಮಾಡಿ ತಾವು ಇಲಾಖೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮೊದಲು ಇದನ್ನ ಆದೇಶವನ್ನು ವಾಪಸ್ ಪಡೆದು ಮೊದಲಾಗೆ ಇದ್ದಂತ ಸಮಯವನ್ನ ಬೆಳಗ್ಗೆ 8ರಿಂದ 12 ಗಂಟೆ ಮಧ್ಯದಲ್ಲೇ ಊಟದ ಅವಧಿನ ಮುಗಿದು ಮತ್ತೆ ಸಾಯಂಕಾಲ 4 ಗಂಟೆಯಿಂದ 8 ಗಂಟೆವರೆಗೆ ಏನು ಸರ್ವರ್ ಇತ್ತು ಅದನ್ನೇ ಕೊಡ್ರಿ ದಯಮಾಡಿ. ನಮಗೆ ಈ ಒಂದು 6ರಿಂದ 10 ಗಂಟೆ ಒಂದು ಸಮಯವನ್ನ ದಯಮಾಡಿ ಅದನ್ನ ಮೊದಲು ಕ್ಯಾನ್ಸಲ್ ಮಾಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಂತೀವಿ. ಇದು ಈಗಾಗಲೇ ಸರ್ವ ಸಮಸ್ಯೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿವಿ. ಆಮೇಲೆ ಕಂಪ್ಲೇಂಟ್ ಆಗಿದೆ. ಇನ್ನೇನು ಇವತ್ತು ಸರಿಪಡಿಸ್ತು ಅಂತಾನೆ ಹೇಳಿದ್ದಾರೆ. ಈ ಮನವಿಯನ್ನು ನಾವು ಮೇಲೆ ಕಳಿಸ್ತೀವಿ. ಒಂದು ನ್ಯಾಯಬೆಲೆ ಅಂಗಡಿ ಅಲ್ಲ ಸರ್, ಪ್ರತಿಯೊಂದು ಅಂಗಡಿಯಲ್ಲಿ ಇದೇ ತರ ನಡೀತಾ ಇದೆ. ಕೆಲವರು ಗ್ರಾಹಕರು ಬಂದು ಜಗಳನು ಮಾಡಿದ್ದಾರೆ. ತಾನೇ ಜಿಲ್ಲೆಯಲ್ಲಿ ಜಗಳ ಆಗಿದೆ. ಇದ್ರ ಬಂದು ಬಿದ್ದಾಡ್ತಾರೆ ಬೇರೆ ಬೇರೆ ಇನ್ನ ಒಂದು ಸುಮ್ಮನೆ ಒಂದು ವಿನಾಕಾರಣ. ನಮಗೆ ಕೂಡ ಕಡಿತದಾರರು 24 hours ಹಚ್ತಾರೆ, ಫೋನ್ ಹಚ್ತಾರೆ. ಇಲ್ಲ ಸರಿ ಹೋಗ್ತದೆ ಅಂತ ಹೇಳಿದ್ವಿ ನಾವು. ಸರಿ ಹೋಗ್ತದೆ. ಇದು ಸರ್ಕಾರ ಮಾಡಿರೋದು ಇವ್ರ ಯಾರಿಗೆ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ, ಅವ್ರಿಗೆ ಇವ್ರಿಗೆ ಅಂತ. ಅವರು ಒಂದು ಹೊತ್ತಿಂದು ಇದನ್ನ ತಗೊಳಕ್ಕೆ 3 ದಿನ ಅಂತಂದ್ರೆ ಮತ್ತೆ ಅವ್ರಿಗೆ ಸರ್ಕಾರ ಕೊಟ್ಟು ಏನ್ ಪ್ರಯೋಜನ ಆಯ್ತು? ಸೊ ಅದನ್ನ ಪಾಪ 1 ದಿನ 2 ದಿನ ಅವರು ನಕ್ಕಂತ ನಮ್ಮ ಹತ್ರನೇ ಆಡ್ಕಂತ ಚೆನ್ನಾಗಿ ಕುತ್ಕೊಂಡಿದ್ರು. 3ನೇ ದಿವಸ 4ನೇ ದಿವಸ ಆದ್ಮೇಲೆ ಅವ್ರಿಗೂ ಸ್ವಲ್ಪ BP ಶುಗರ್ ರೈಸ್ ಆಗ್ತಾ ಬಂತು. ಅವ್ರೇನು ಸರ್ಕಾರದ್ದು ಸಮಸ್ಯೆಯನ್ನ ಒಂದು ಕಾರಣಕ್ಕೆ 2-3 ದಿವಸ ಸುಮ್ನೆ ಇದ್ರು. ಒಂದ್ ವೇಳೆ ನಮ್ಮಿಂದ ಏನಾರ ಸಮಸ್ಯೆ ಆಗಿದ್ರೆ ನಮ್ಮನ್ನ ಅವತ್ತೇ ಬಿಡ್ತಿರ್ಲಿಲ್ಲ. ವಿಧವಾದ ಭಾಷೆಗಳಿಂದ ನಮ್ಮನ್ನ ನಿಂದಿಸ್ತಾ ಇದ್ರು. ಆದ್ರೆ ಈ ಸರಿ ಮಾತ್ರ ನಾವೆಲ್ಲ ಒಂದು ಸೊಸೈಟಿ ಅವರಾಗ್ಲಿ, ನ್ಯಾಯಬೆಲೆ ಅಂಗಡಿಯವರು, ನಾವ್ ಇಷ್ಟು ವರ್ಷ ಅವ್ರ ಹತ್ರ ಏನೋ ಒಂದು ಬಂಧುತ್ವ ಕಾಪಾಡ್ಕೊಂಡ್ ಬಂದಿದ್ವಿ. ಅದನ್ನ ನಮ್ಗೆ ಈ ತಿಂಗಳು ಮಾತ್ರ ಸರ್ಕಾರದಿಂದ ನಮ್ಮ ಮಾನ ಹರಾಜಾಯ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸರ್. ಅದಕ್ಕೆ ದಯವಿಟ್ಟು ನಿಮ್ ಮುಖಾಂತರ ಸರ್ಕಾರಕ್ಕೆ ಇದನ್ನ ತಿಳಿಸಿ ನಮ್ಮ ಒಂದು ಈ ಆಗ್ತಾ ಇರೋ ನೋವನ್ನ ಸರಿಪಡಿಸಕ್ಕೆ ನಾವು ನಮ್ಮೆಲ್ಲರ ಪರವಾಗಿ ನಿಮ್ ಹತ್ರ ಕೇಳ್ಕೊಂತೀವಿ. ಪ್ರತಿದಿನ ಸರ್ 60ರಿಂದ 70 ಕಾರ್ಡ್ ಆಗ್ತಿದಾವೆ ಅಷ್ಟೇ, ಹೆಚ್ಚಿಗೆ ಆಗ್ತಾ ಇದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದ್ರು ಅಷ್ಟೇ ಇದೆ, 8 ಗಂಟೆಗೆ ಬಂದ್ರೂ ಅಷ್ಟೇ ಇದೆ ಸರ್. ಹಲವು ದಿನಗಳಿಂದ ನಿರಂತರವಾಗಿ ಉಂಟಾಗ್ತಿರುವ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಕರು ಹಾಗೂ ಸಾರ್ವಜನಿಕ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ, ಕಾಯ್ತಿದ್ದಾರೆ. ಸರ್ವರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಕಾರಣ ಪಡಿತರ ವಿತರಣೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಈ ಸಮಸ್ಯೆಯಿಂದ ನ್ಯಾಯಬೆಲೆ ಅಂಗಡಿಯ ಮಾಲೀಕರು, ಸಾರ್ವಜನಿಕರು ಆಕ್ರೋಶ ಹಾಗೂ ಒತ್ತಡವನ್ನು ಪ್ರತಿದಿನ ಎದುರಿಸುತ್ತಿದ್ದಾರೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳಷ್ಟು ಬೇಸತ್ತು ಹೋಗಿದ್ದಾರೆ. ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಈಗಾಗಲೇ BP ಶುಗರ್ ಸೇರಿದಂತೆ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದು, ನಿರಂತರ ಸರ್ವರ್ ಸಮಸ್ಯೆಯಿಂದಾಗಿ ಒತ್ತಡ ಹೆಚ್ಚಾಗಿ ಅವರ ಆರೋಗ್ಯದ ಮೇಲೆ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ಸರ್ಕಾರ ಈ ಯೋಜನೆಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಕಾರ್ಯನಿರ್ವಹಿಸುವ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಪರಿಸ್ಥಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಆದ್ದರಿಂದ ಸಾರ್ವಜನಿಕರು ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕರ ಹಿತದೃಷ್ಟಿಯಿಂದ ಆದಷ್ಟು ಶೀಘ್ರವಾಗಿ ಸರ್ವರ್ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಿ ಪಡಿತರ ವಿತರಣೆ ಸುಗಮವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಿಡಿದೀನಿ ನೀನೆಲ್ಲ ಆ ಕಡೆ ಹೋಗು. ಎರಡು ಒಂದೇ ಸಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.